ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದುಬಿಟ್ಟು ಎಗ್ ಬಿರಿಯಾನಿ. ಈ ಒಂದು ಎಗ್ ಬಿರಿಯಾನಿನ ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಸೊ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ಸೇಮ್ ಹೋಟೆಲ್ ಸ್ಟೈಲ್ ಥರನೇ ತುಂಬ ಟೇಸ್ಟಿ ಆ್ಯಂಡ್ ರುಚಿಯಾಗಿ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಈ ಒಂದು ಎಗ್ ಬಿರಿಯಾನಿ ರೆಡಿಯಾಗಿದೆ. ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈ ಒಂದು ರೀತಿಯಲ್ಲಿ ಉದ್ರಾಗಿ ಮಾಡೋದ್ರ ನಾನಿಲ್ಲಿ ಎಗ್ ಬಿರಿಯಾನಿ ಮಾಡೋಕ್ಕೆ ಒಂದು 6 ಮೊಟ್ಟೆನ ತೊಗೊಂಡಿದ್ದೀನಿ. 6 ಮೊಟ್ಟೆನೂ ಈ ಥರ ಒಂದು ಸ್ಪೂನಲ್ಲಿ ಹೋಲ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಮಸಾಲೆನ ಹುರ್ಕೊಳ್ಳುವಾಗ ಮೊಟ್ಟೆ ಒಳಗಡೆ ಮಸಾಲೆ ಎಲ್ಲ ಸೇರಿಕೊಳ್ಳುತ್ತೆ. ಸೊ ನಾನು ಈ ಒಂದು ಕಪ್ಪಲ್ಲಿ 1 ಕಪ್ ಆಗೋಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಸೋನಾ ಮಸೂರಿ ಅಕ್ಕಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆನ ನಾವು ಒಂದು 2 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಫ್ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು 2 ನಿಮಿಷ ಹೀಗೆ ಎಣ್ಣೆ ಜೊತೆ ಸೊ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ 2 ಮಸಾಲೆನ. ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ 6 ಮೊಟ್ಟೆನ ಈಗ ಈ ಒಂದು ಮಸಾಲೆ ಜೊತೆ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 3ರಿಂದ 4 ನಿಮಿಷ ಈ ರೀತಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಒಂದು ಆ ಕಡೆ ಈ ಕಡೆ ತಿರುಗಿಸಿ ನಾವು ಎಣ್ಣೆ ಜೊತೆ ಚೆನ್ನಾಗಿ ಮಸಾಲೆ ಹಿಡಿಯೋ ಹಾಗೆ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ಒಂದು ಮೊಟ್ಟೆಗೆ ಹೇಗೆ ಮಸಾಲ ಚೆನ್ನಾಗಿ ಸೇರಿಕೊಂಡಿದೆ ಅಂತ. ಸೊ ಅದನ್ನು ತೆಕ್ಕೊಂಡು ನಾವು ಒಂದು ಪ್ಲೇಟಿಗೆ ಈಗ ಒಂದು 3 ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆನ ಅದೇ ಕುಕ್ಕರ್ಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಮಸಾಲ ಇಂಗ್ರೀಡಿಯೆಂಟ್ಸ್ನ ನಾವು ಏನೇನು ಸ್ಪೈಸಿ ಯೂಸ್ ಮಾಡ್ತೀವಲ್ಲ ಪಲಾವ್ಗೆ, ಸೊ ಅದನ್ನು ನಾನೆಲ್ಲ ಯೂಸ್ ಮಾಡಿದ್ದೀನಿ. ಸೊ ಇದಕ್ಕೆ ಒಂದು 5 ಹಸಿರು ಮೆಣಸಿನ್ಕಾಯಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಕೊಂಡು ಎಣ್ಣೆ ಜೊತೆ ಚೆನ್ನಾಗಿ ಗೋಲ್ಡನ್ ಬ್ರೌನಿಶ್ ಡ್ರೈ ರೋಸ್ಟ್ ಆಗೋ ಥರ ಹುರ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಗ್ರೇವಿ ಎಲ್ಲ ಹುರಿದಾಗಿದೆ. ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ 3 ಟೊಮೆಟೊನ ಈಗ ನಾನು ಅದರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸೇರಿಸ್ಕೊಂಡ ನಂತರ ನಾವು ಚೆನ್ನಾಗಿ ಬಿಡದೆ ಒಂದು 2-3 ಸತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕಾಗತ್ತೆ. ಈಗ ನಾನು ಮೊಟ್ಟೆ ಇದು ಟೊಮೆಟೊ ಬೇಯೋದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮೊಟ್ಟೆ ಒಂದೊಂದು ಕಲ್ ಥರ ಹಾಗೆ ಇರುತ್ತೆ. ಸೊ ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ. ಸೊ ಈಗ ನೀವೇ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದೋಗಿದೆ. ಸೊ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಗ್ರೇವಿಗೆ ಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು 1/4 ಕಪ್ಪಿನಷ್ಟು ಮೊಸರನ್ನು ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಪ್ಪಲ್ಲಿರೋದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈಗ ಮೊಸರನ್ನು ಈ ಒಂದು ಗ್ರೇವಿ ಜೊತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಮೊಸರು ಸೇರಿಸಿದ ನಂತರ ಒಂದು ಘಮ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಸೊ ನಾವು ಈಗ ಬೇಯಿಸಿ ಹುರಿದು ಇಟ್ಕೊಂಡಿದ್ದಂಥ ಮೊಟ್ಟೆನೂ ಗ್ರೇವಿ ಜೊತೆ ನಾವು 2-3 ನಿಮಿಷ ಕಾಲ ಗ್ರೇವಿ ಜೊತೆ ಬೇಯಿಸ್ಕೋಬೇಕಾಗುತ್ತೆ ಮತ್ತೆ. ಸೊ ಈಗ ಚೆನ್ನಾಗಿ ಬೇಯಿಸಿದಾಗಿದೆ. ನಾನು ಅಕ್ಕಿನ ತೊಗೊಂಡಿದ್ದ ಗ್ಲಾಸಲ್ಲೇ 1 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ನಷ್ಟು ಹಾಕ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, 1/4 ಕಪ್ಪಿನಷ್ಟು ಈಗ ನಾನು ನೀರನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ ನಂತರ ನಾವು ನಿಧಾನವಾಗಿ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ. ಈಗ ತಿರುಗಿಸ್ಕೊಂಡು ಒಂದು 2-3 ನಿಮಿಷ ಕಾಲ ಬೇಯಿಸ್ಕೋಬೇಕಾಗತ್ತೆ. ನಾವು ಮತ್ತೆ ಸ್ವಲ್ಪ ಕೊತ್ತಂಬರಿನೂ ನಾವು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಗ್ರೇವಿ ಜೊತೆ ಮಸಾಲ ಜೊತೆ ಮೊಟ್ಟೆ ಜೊತೆ ಬೇಯಲಿ ಅಂತ. ಸೊ ನಾವು ತೊಳೆದು ಇಟ್ಕೊಂಡಿದ್ದಂಥ 1 ಕಪ್ಪು ಅಕ್ಕಿನ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ನೆನೆಸಿ ಇಟ್ಕೊಂಡಿದ್ದೆ. ಸೊ ನೀರನ್ನೆಲ್ಲ ತೆಗೆದು ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸೇರಿಸ್ಕೊಂಡ ನಂತರ ನಾನು ಒಂದು ಸತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್,
ಈಗಲೇ ಚೆನ್ನಾಗಿ ಸ್ಮೆಲ್ ಬರ್ತಿದೆ, ಈಗಲೇ ಕುದಿ ಬರ್ತಿದೆ. ಸೊ ನಾವು ಇದನ್ನು ಒಂದಿಲ್ಲ ಎರಡು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡು ಈಗ 1ರಿಂದ 2 ಕೂಗಿಸ್ಕೋತೀವಿ. 1 ಕೂಗಿದೆ, ಸೊ 2 ಕೂಗಿದ ತಕ್ಷಣ ಓಪನ್ ಮಾಡಿ ನೋಡ್ಬೋದಲ್ಲ ಫ್ರೆಂಡ್ಸ್, ನೀವೇ ನೋಡ್ತಾ ಇದ್ದೀರಾ ಈ ಒಂದು ಎಗ್ ಬಿರಿಯಾನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ, ಹೋಟೆಲ್ ಸ್ಟೈಲ್ನಲ್ಲಿ, ಹೋಟೆಲ್ ರೀತಿಯಲ್ಲಿ. ಸೊ ನೋಡಿ, ಈ ಒಂದು ರೀತಿಯಲ್ಲಿ ನಾನು ಸೈಡ್ನಿಂದ ತೊಗೊಳ್ತಾ ಇದ್ದೀನಿ ಶಾರ್ಪ್ ಆಗಿರೋ ಸ್ಪೂನಲ್ಲಿ, ಬಿಕಾಸ್ ನಾವು ಮಧ್ಯದಿಂದ ತಿರುಗಿಸಿ ಮಾಡಿ ಎತ್ಕೊಂಡ್ರೆ ಮೊಟ್ಟೆ ಒಡೆದೋಗುತ್ತೆ. ಸೊ ಹಾಗಾಗಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ತರಿತರಿಯಾಗಿ ಉದ್ರಾಗಿ ಈ ಒಂದು ಎಗ್ ಬಿರಿಯಾನಿ ರೆಡಿಯಾಗಿದೆ ಅಂತ. ಸೊ ಪ್ಲೀಸ್, ನಾನು ಮಾಡಿರುವಂಥ ಈ ಒಂದು ಎಗ್ ಬಿರಿಯಾನಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಂಜಿತಾ ಉಮೇಶ್ ಚಾನಲ್. ಮತ್ತಷ್ಟು ವಿಡಿಯೋಗೆ ರಂಜಿತಾ ಚಾನಲ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.